ನಮಸ್ಕಾರ, ಗುಡ್ ಈವ್ನಿಂಗ್ ಕರ್ನಾಟಕ. ನಿಮ್ಮೂರ ತಾಜಾ ಸುದ್ದಿಗೆ ಸ್ವಾಗತ. ನಾನು ಅರವಿಂದ್. ಈಗ ಹೆಡ್ಲೈನ್ಸ್. ಪಂಚಭೂತಗಳಲ್ಲಿ ಲೀನವಾದ ಹುತಾತ್ಮ ಯೋಧ, ಆಲಂಬಾಡಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ. ವೀರ ಸತೀಶ್ ಅಮರ್ ರಹೆ. ಕುರ್ಚಿಗಾಗಿ ಉಪನ್ಯಾಸಕರ ಕಚ್ಚಾಟ, ದಾವಣಗೆರೆ ಐಟಿಐ ಕಾಲೇಜಿನಲ್ಲಿ ನಡೀತು ರಂಪಾಟ. ಜಗಳ ಬಿಡಿಸಲು ಬಂದವರಿಗೂ ಬಿತ್ತು ಕೂಸ. ಶಿವಮೊಗ್ಗದಲ್ಲಿ ಮಕ್ಕಳ ಅಪಹರಣ ಜಾಲ, ಅಲೆಮಾರಿ ಕುಟುಂಬದ ಬಾಲಕಿ ಅಪಹರಣ. ಆಟೋದಲ್ಲಿ ಬಂದ ಆಗಂತುಕರಿಗಾಗಿ ಹುಡುಕಾಟ. ಕಾಲೇಜು ಕಟ್ಟಡದಲ್ಲಿಲ್ಲ ವಿದ್ಯುತ್ ಸಂಪರ್ಕ, ಪ್ರಾಯೋಗಿಕ ತರಗತಿಗೆ ಮೈಸೂರಿಗೆ ಹೋಗುವ ಸಂಕಟ. ಸಮಸ್ಯೆಗಳ ಗೂಡಾಯಿತು ಚಾಮರಾಜನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು. ಹಂಪಿ ರಥದ ಮೇಲೆ ಅಣ್ಣಾವರು, ಬೆಂಗಳೂರಿನಲ್ಲಿ 12 ಅಡಿ ಎತ್ತರದ ರಾಜ್ ಪ್ರತಿಮೆ ಅನಾವರಣ. ಮಯೂರವರ್ಮನ ವೇಷದಲ್ಲಿ ವರನಟ. ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯಲ್ಲಿ ಸ್ತ್ರೀಯರಿಗೆ 50% ಮೀಸಲಾತಿ ನೀಡುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ. ಇತ್ತೀಚೆಗಷ್ಟೇ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿದು ಫಲಿತಾಂಶ ಕೂಡ ಬಂದಿತ್ತು. ಹಾಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯಲ್ಲಿ ಸ್ತ್ರೀಯರಿಗೆ 50% ಮೀಸಲಾತಿ ನೀಡುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ. 50% ಮೀಸಲಾತಿ ನೀಡಲು ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಕೋರಿ ತುಮಕೂರು ಜಿಲ್ಲೆಯ ರಾಧಾ ಎನ್ನುವವರು ಹೈಕೋರ್ಟ್ನಲ್ಲಿ PIL ಸಲ್ಲಿಸಿದರು. ವಿಚಾರಣೆ ನಡೆಸಿದ ವಿಭಾಗೀಯ ಪೀಠ 50% ಮೀಸಲಾತಿ ನೀಡಿ ಅಂತ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸುವಂತೆ ಸೂಚಿಸಿದೆ. ಮಂಡ್ಯದಲ್ಲಿ ಇವತ್ತು ಶೋಕದ ವಾತಾವರಣ ನಿರ್ಮಾಣವಾಗಿತ್ತು. ವೀರ ಯೋಧ ಸತೀಶ್ರ ಅಂತಿಮ ದರ್ಶನ ಪಡೆದ ಜನ ಕಂಬನಿ ಮಿಡಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತ ಯೋಧನ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಈ ವೇಳೆ ಕುಟುಂಬದವರು ಹಾಗೂ ಬಂಧುಗಳ ಗೋಳಾಟ ಮುಗಿಲು ಮುಟ್ಟಿತ್ತು. ಸಕ್ಕರೆ ನಾಡು ಮಂಡ್ಯದಲ್ಲಿ ಇವತ್ತು ಶೋಕ ಮಡುಗಟ್ಟಿತ್ತು. ಉಗ್ರರ ಗುಂಡಿಗೆ ಬಲಿಯಾದ ಮಂಡ್ಯದ ಯೋಧ ಸತೀಶ್ಗೆ ಅಂತಿಮ ನಮನ ಸಲ್ಲಿಸಲು ಸಾವಿರಾರು ಜನ ಸೇರಿದ್ರು. ವೀರ ಸತೀಶರ ಪಾರ್ಥಿವ ಶರೀರವನ್ನ ಇಂದು ಬೆಳಿಗ್ಗೆ ಮಂಡ್ಯ ನಗರದಲ್ಲಿ ಮೆರವಣಿಗೆ ಮಾಡಲಾಯಿತು. ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು. ನಂತರ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಸಾರ್ವಜನಿಕ ದರ್ಶನ ನೀಡಲಾಗಿತ್ತು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಯೋಧನ ಪಾರ್ಥಿವ ಶರೀರದ ಮುಂದೆ ಮಂಡ್ಯದ ಜನ ಕಂಬನಿ ಮಿಡಿದ್ರು. ಇದೇ ವೇಳೆ ಸಚಿವರಾದ ರಾಮದಾಸ್, ಸುರೇಶ್ ಕುಮಾರ್ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಜಿಲ್ಲಾ ಪೊಲೀಸ್ ವತಿಯಿಂದ ಗೌರವ ವಂದನೆ ಸಲ್ಲಿಸಿ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಮದಾಸ್, ಮೃತ ಯೋಧನ ಕುಟುಂಬಕ್ಕೆ ಮೂಡಾದಿಂದ ನಿವೇಶನ ನೀಡುವುದಾಗಿ ತಿಳಿಸಿದ್ರು. ಇನ್ನು ಮಂಡ್ಯದಿಂದ KR ಪೇಟೆಗೆ ಬರುವಾಗ ದಾರಿ ಮಧ್ಯೆ ಜನ ಕಾದು ನಿಂತು ವೀರಯೋಧನ ಅಂತಿಮ ದರ್ಶನ ಪಡೆದ್ರು. ಪಾರ್ಥಿವ ಶರೀರ ಆಲಂಬಾಡಿಗೆ ತರುತ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮದ ಜನ ಹಾಗೂ ಮೃತ ಯೋಧನ ಸ್ನೇಹಿತರು ಕಮ್ಮರಿ ಮಿಡಿದ್ರು.
ಶಾಲಾ ವಿದ್ಯಾರ್ಥಿಗಳು ಕೂಡ ವೀರ ಯೋಧನಿಗೆ ನಮಿಸಿದ್ರು. ಇದೇ ವೇಳೆ ಸಿಎಂ ಕೂಡ ಸ್ಥಳಕ್ಕೆ ಆಗಮಿಸಿ ಸತೀಶ್ಗೆ ಗೌರವ ಸೂಚಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ಇದೇ ವೇಳೆ ಮಗನ ಮೃತದೇಹ ನೋಡಿ ತಾಯಿಯ ಗೋಳಾಟ ಹೃದಯ ಕಲಕುವಂತಿತ್ತು. ನಾನು ಮಗನ ನೋಡ್ದ ದುಃಖವೇ ಬರ್ತು, ಹೇಳ್ಕೊಳಕಂತೂ ಬಾಯಿ ಬರಕಿಲ್ಲ. ನನ್ನ ಮಗನ ಇವತ್ತು ಕೊನೆ ಕಣವ. ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಅಂತಂದ್ರೆ ಇನ್ನು 2 ವರ್ಷ ಬೇಡ ಕಣೋ ಅಂದ. ಇನ್ನು 2 ವರ್ಷಕ್ಕಿಂತ ಇವತ್ತೇ ಮದುವೆ ಮಾಡ್ಕೊಂಡು ಹೋಯ್ತಾನೆ ಕಣಪ್ಪ. ಇಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆಲಂಬಾಡಿಯ ಮೃತ ಯೋಧನ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಈ ವೇಳೆ ಸರ್ಕಾರದ ವತಿಯಿಂದ ಗಾಳಿಯಲ್ಲಿ 3 ಬಾರಿ ಗುಂಡು ಹಾರಿಸಿ ಗೌರವ ಸೂಚಿಸಲಾಯಿತು. ಮೃತ ಯೋಧನ ಅಣ್ಣ ಹರೀಶ್ ವಿಧಿವಿಧಾನಗಳನ್ನು ಪೂರೈಸಿದ್ರು. ಸಿಆರ್ಪಿಎಫ್ ತುಕಡಿಯಿಂದ 3 ಬಾರಿ ಗುಂಡು ಹಾರಿಸಿ ಗೌರವ ವಂದನೆ ಸಲ್ಲಿಸಲಾಯಿತು. ರಾಷ್ಟ್ರ ಧ್ವಜ ಹೊದಿಸಿ ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧನಿಗೆ ಗೌರವ ಸಲ್ಲಿಸಲಾಯಿತು. ಮಂಡ್ಯದಿಂದ ಮಧುಸೂದನ್ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಸುವರ್ಣ ನ್ಯೂಸ್. ಮಕ್ಕಳ ಅಪಹರಣಕಾರರು ಶಿವಮೊಗ್ಗ ಜನತೆಯನ್ನ ಬೆಚ್ಚಿ ಬೀಳಿಸಿದ್ದಾರೆ. ಬಾಲಕಿಯೊಬ್ಬಳನ್ನು ಅಪಹರಿಸಿರುವ ದುಷ್ಕರ್ಮಿಗಳು ಇನ್ನಷ್ಟು ಮಕ್ಕಳನ್ನು ಅಪಹರಿಸಲು ವಿಫಲ ಯತ್ನ ನಡೆಸಿದ್ದಾರೆ. ಹೀಗಾಗಿ ಶಿವಮೊಗ್ಗದಲ್ಲಿ ಅಪಹರಣಕಾರರ ಜಾಲವೇ ಹುಟ್ಟಿಕೊಂಡಿರುವ ಆತಂಕ ಶುರುವಾಗಿದೆ. ಶಿವಮೊಗ್ಗದ ಜನ ಮಕ್ಕಳನ್ನ ಹೊರಗಡೆ ಬಿಡೋಕು ಹೆದರುತ್ತಿದ್ದಾರೆ. ಇತ್ತೀಚೆಗಷ್ಟೇ ಅಪಹರಣಕಾರರು ಬಾಲಕಿಯೊಬ್ಬಳನ್ನ ಅಪಹರಿಸಿದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ. ಸಹ್ಯಾದ್ರಿ ಕಾಲೇಜು ಬಳಿ ಅಲೆಮಾರಿಗಳು ಜೋಪಡೆ ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅಲೆಮಾರಿಗಳ 2 ಮಕ್ಕಳು ಮಾರ್ಚ್ 8ರಂದು ಸಂಜೆ ಶಾಲೆಯಿಂದ ವಾಪಸ್ ಬರ್ತಿದ್ದಾಗ ಆಟೋದಲ್ಲಿ ಬಂದ ಓರ್ವ ಪುರುಷ ಹಾಗೂ ಮಹಿಳೆ ದೀಪಾ ಎಂಬ ಬಾಲಕಿಯನ್ನ ಅಪಹರಿಸಿದ್ದಾರೆ. ಆದರೆ ಇನ್ನೊಬ್ಬ ಬಾಲಕಿ ಅಪಹರಣಕಾರರ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದಾಳೆ. ಸರ್, ಹಿಂಗೆ ವ್ಯಾಪಾರ ಬರ್ತಾ ಇದ್ವಿ. 4 ಸುಮಾರು ಅಂಗಡಿ ಬಂದು ಅಕ್ಕ ತಂಗಿ 2 ಅಂಗಡಿಗೆ ಹೋಗಿದ್ರು. 1 ರೂಪಾಯಿ ಕೊಟ್ಟು ಅಂಗಡಿ ಕಳಿಸಿದಾಗ ಆಟೋದಲ್ಲಿ ಯಾರೋ ಕಳ್ಳರು ಬಂದು ಆಟೋದಲ್ಲಿ ಹಾಕೊಂಡೋದ್ರು. ಹಾಕೊಂಡೋಗಿ ಬಂದು ಮತ್ತು ಡಿ ಸಿ ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಆದಮೇಲೆ ಅವರು ವ್ಯಾಪಾರ 3 ದಿವಸ ಮೇಲೆ ಕೊಟ್ಟರು. 3 ದಿವಸ ಆದಮೇಲೆ ಕಂಪ್ಲೇಂಟ್ ತೊಗೊಂಡ್ರು ಅವರು. ಈ ಘಟನೆ ನಡೆದ 2-3 ದಿನಗಳ ಅಂತರದಲ್ಲೇ ಮತ್ತೆ ಆಟೋದಲ್ಲಿ ಬಂದ ಅಪಹರಣಕಾರರು ಬಾಲಕನೋರ್ವನನ್ನ ಅಪಹರಿಸಲು ವಿಫಲ ಯತ್ನ ನಡೆಸಿದ್ದಾರೆ. ಈ 2 ಘಟನೆಗಳ ನಂತರ ಅಲೆಮಾರಿಗಳು ಆತಂಕಿತರಾಗಿದ್ದಾರೆ. ತಮ್ಮ ಮಕ್ಕಳನ್ನ ಜೋಪಡಿಯಿಂದ ಹೊರ ಕಳುಹಿಸಲು ಭಯಪಡ್ತಿದ್ದಾರೆ. ನಾನು ನೋಡಿ ಅತ್ಲಾಗ ಹೋಯ್ತು ಸರ್, ಹಿಂದೆಯಿಂದ ಹೋಗೋದಕ್ಕೆ ಕರೆದು ಮತ್ತೆ ಬಂದು ಅಮ್ಮ ಅಂತ ನಗಾಡಿ ಹೋದವಳು ಆ ಕಡೆ ಕಂಪೌಂಡಿಂದ ಆ ಕಡೆ ಹೋಗಿದ್ದು ನಾನು ನೋಡಿಲ್ಲ ಸರ್. 2 ಅಕ್ಕ ತಂಗರು 1 ರೂಪಾಯಿ ಕೊಟ್ಟಿದ್ದಕ್ಕೆ ತಿಂಡಿ ತೊಗೊಂಡು ಚಿನ್ನ ಬರಬೇಕಾದ್ರೆ ಆ ಹುಡುಗಿನ ಬಿಟ್ಟು ಆ ಹುಡುಗಿನ ಸಣ್ಣ ಹುಡುಗಿನ ಎತ್ತಾಕೊಂಡೋಗಿರು ಸರ್. ಅವತ್ತರಲ್ಲಿ ರಾತ್ರಿ ಎಲ್ಲ ಹುಡ್ಕಾಡ್ದು ಸಿಗಲಿಲ್ಲ. ಈ ಪ್ರಕರಣಗಳಿಂದಾಗಿ ಶಿವಮೊಗ್ಗದಲ್ಲಿ ಮಕ್ಕಳ ಅಪಹರಣಕಾರರ ಜಾಲ ಹುಟ್ಟಿಕೊಂಡಿದೆ ಎಂಬ ಭೀತಿ ಉಂಟಾಗಿದೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಜಾಲಾಡುತ್ತಿದ್ದಾರೆ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ಗುಡ್ ಈವ್ನಿಂಗ್ ಕರ್ನಾಟಕ ಮತ್ತೆ ಮುಂದುವರಿಯುತ್ತೆ.